ಇವ್ರು ಕೊಡೋ ಏಡ್ ಬೇರೆ ರೀತಿ ಆದ್ರು ಅಥವಾ ಇವ್ರ ಉದ್ದೇಶನೇ ಅದಾಗಿತ್ತ ಸರ್, ಭಯೋತ್ಪಾದಕರನ್ನ ಇವ್ರು ಬೆಳೆಸ್ಲಿ ಅಂತಾನೆ ಕೊಡ್ತಿದ್ರ? ಅಮೆರಿಕಾಗೆ ಅನುಕೂಲ ಆಗೋದಾದ್ರೆ ರಿಪಬ್ಲಿಕನ್ ಪಕ್ಷ ಏನು ಬೇಕಾದ್ರೂ ಮಾಡುತ್ತೆ. ಕೊಡ್ತಾ ಇದ್ದಂತ ಆ ಒಂದು ಸಹಾಯಧನವನ್ನ ಆಮೇಲೆ ಮಿಲಿಟರಿ ಏಡ್ ಅನ್ನ 90% ತೆಗೆದಾಕ್ಬಿಟ್ಟಿದೆ, ದುರುಪಯೋಗ ಪಡಿಸ್ಕೊಂಡಿದೆ. ಅದಕ್ಕಾಗಿ ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಸಹಾಯಧನವನ್ನ ಕೊಡೋದಿಲ್ಲ ಅಂತ ಹೇಳಿ ಟ್ರಂಪ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಈ USAID ಇದೆಯಲ್ಲ, ಇದು ಲಷ್ಕರ್ ಎ ತೊಯ್ಬಾದ ಫ್ರಂಟ್ ಮುಖವಾಡ ಹೊಂದಿದೆ. US ಏನಾದ್ರು ಭಾರತದ ಸರ್ಕಾರೇತರ NGOಗಳಿಗೂ ಕೂಡ ಅಲ್ಲಿಂದ ದುಡ್ಡು ಹರಿದು ಬರ್ತಾ ಇತ್ತಾ? ಯಾವ್ದಾದ್ರು ಮೀಡಿಯಾ ನೆಟ್ವರ್ಕ್ ಗಳು ಕೂಡ ದುಡ್ಡು ಹರಿದು ಬರ್ತಾ ಇತ್ತಾ? ಅಂದ್ರೆ ಭಾರತದ ವಿರುದ್ಧ ಸುದ್ದಿ ಮಾಡಬೇಕು ಅಂತ ಹೇಳಿ ಭಾರತದಲ್ಲಿ ಈ ಏಡ್ ಬರ್ತಾ ಇತ್ತು ಯಾರಿಗೆ ಅಂತ ಹೇಳಿದ್ರೆ ಮೋದಿ ಸರ್ಕಾರದ ವಿರುದ್ಧ ಕೆಲಸ ಮಾಡೋರಿಗೆ, ಭಾರತದ ವಿರುದ್ಧ, ಮೋದಿ ವಿರುದ್ಧ, ಹಿಂದೂಗಳ ವಿರುದ್ಧ ನರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ USAID ಬಳಕೆಯಾಗಿದೆ. ಅದೆಲ್ಲವೂ ಇನ್ನು ನಿಲ್ತಾರೆ. ಪಾಕಿಸ್ತಾನ ಏಡ್ನ ಭಯೋತ್ಪಾದಕರನ್ನ ಬೆಳೆಸ್ಕೊಳ್ಳೋದಕ್ಕೆ ಅದು ಬಳಸಿದೆ. ಯಾಕಂದ್ರೆ ಇವ್ರು ಕೊಡೋ ಏಡ್ ಬೇರೆ ರೀತಿ ಆದ್ರು ಅಥವಾ ಇವ್ರ ಉದ್ದೇಶನೇ ಅದಾಗಿತ್ತ ಸರ್, ಭಯೋತ್ಪಾದಕರನ್ನ ಇವ್ರು ಬೆಳೆಸ್ಲಿ ಅಂತಾನೆ ಕೊಡ್ತಿದ್ರ? ಇಫ್ ಐ ಆಮ್ ನಾಟ್ ರಾಂಗ್ $30 ಬಿಲಿಯನ್ ಎಷ್ಟು ನಾವು ನಿಮ್ಗೆ ಕೊಟ್ಟಿದ್ವಿ ಏಡ್ ಅಂತ ಹೇಳಿ, ಆದ್ರೆ ನೀವು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ರೆ ಅದಕ್ಕಾಗಿ ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಸಹಾಯಧನವನ್ನ ಕೊಡೋದಿಲ್ಲ ಅಂತ ಹೇಳಿ ಟ್ರಂಪ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಇವೆರಡು ಬೇರೆ ಬೇರೆ ವಿಷಯಗಳು. ಒಂದು ಆಕ್ಚುಲಿ ಏನಾಗಿದೆ, ಪಾಕಿಸ್ತಾನಕ್ಕೆ ಅದನ್ನ ಫ್ರಂಟ್ ಲೈನ್ ಸ್ಟೇಟ್ ಅಂತ ಅಂದ್ಕೊಂಡು ಅಮೆರಿಕ ವಾರ್ ಅಗೇನ್ಸ್ಟ್ ಟೆರರ್ ಅದರಲ್ಲಿ ಫ್ರಂಟ್ ಲೈನ್ ಸ್ಟೇಟ್ ಅಂದ್ಕೊಂಡು ಕೊಡ್ತಾ ಇದ್ದದ್ದು ವರ್ಷಕ್ಕೆ $1.5 ಬಿಲಿಯನ್. ಅದೊಂದು 32-35 ಬಿಲಿಯನ್ ಡಾಲರ್ಗಳು ಕೊಟ್ಟಾಗಿದೆ. ಅದನ್ನೇ ನಾವು ಇನ್ನು ಕೊಡೋದಿಲ್ಲ, ನೀವು ನಮ್ಮಿಂದ ದುಡ್ಡು ತಗೊಂಡೇ ನೀವು ತಾಲಿಬಾನ್ಗೆ ಹೆಲ್ಪ್ ಮಾಡ್ತಾ ಇದ್ರಿಂದ January 1, 2018 ಅಂದೇ ಹೇಳಿ ಅದನ್ನ ಕೊಡ್ತಾ ಇದ್ದಂತ ಆ ಒಂದು ಸಹಾಯಧನವನ್ನ ಆಮೇಲೆ ಮಿಲಿಟರಿ ಏಡ್ ಅನ್ನ 90% ತೆಗೆದಾಕ್ಬಿಟ್ಟಿದ್ರಿ. ಆಯ್ತಾ? ಸೊ ದಟ್ಸ್ ಎ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ಅದು USAIDಗೆ ಬರೋದಿಲ್ಲ. ಆಯ್ತಾ? ಆದ್ರೆ ಇಲ್ಲಿ ನೀವು ಹೇಳಿದ ಮಾತಿದ್ರೆ ನೀವು ಟೆರರಿಸ್ಟ್ ಗಳಿಗೆ ಕೊಡ್ತಾ ಇದ್ರ ಅಂತ. ಹೌದು, ಈ USAID ಇದೆಯಲ್ಲ, ಇದು ಲಷ್ಕರ್ ಎ ತೊಯ್ಬಾದ ಫ್ರಂಟ್ ಮುಖವಾಡ ಹೊಂದಿದೆ. ಫಲಾ ಎ ಇನ್ಸಾನಿಯತ್ ಅಂತ ಲಷ್ಕರ್ ಎ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ ಡಿಕ್ಲೇರ್ ಮಾಡಿ ಅಮೆರಿಕ ಸಹ ಡಿಕ್ಲೇರ್ ಮಾಡಿದ್ಮೇಲೆ ಅವ್ರು ಅದನ್ನ ಇನ್ನೊಂದು ಶುರು ಮಾಡ್ಕೊಂಡ್ರು. ಎಂತದ್ದು? ಫಲಾ ಎ ಇನ್ಸಾನಿಯತ್ ಅಂತ, ನಾವೊಂದು ಜನರ ಅನುಕೂಲಕ್ಕೆ ಕೆಲಸ ಮಾಡುವಂತ ಒಂದು ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ ಅಂತ. ಆಯ್ತಾ? ಅದು ಟೆರರಿಸ್ಟ್ಗಳು ಯಾವರು? ಆಯ್ತಾ? ಅದಕ್ಕೆ USAID ಇಂದ ಅದೆಷ್ಟು $60-70 ಮಿಲಿಯನ್ ಸಿಕ್ಕಿದೆ ಒಂದೇ ವರ್ಷದಲ್ಲಿ. ಹೀಗಾಗಿ ಹಲವಾರು ಕಡೆ ಟೆರರಿಸ್ಟ್ಗಳನ್ನ ಅಂದ್ರೆ ಅಮೆರಿಕಾದ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡೋದು. ಅಂದ್ರೆ ಲಷ್ಕರ್ ಎ ತೊಯ್ಬಾ ಯಾರ ವಿರುದ್ಧ ಕೆಲಸ ಮಾಡ್ತದೆ? ಇಂಡಿಯಾ ವಿರುದ್ಧ. ಇಂಡಿಯಾ ವಿರುದ್ಧ ಬೈಡನ್ ಸರ್ಕಾರ ತಾನೇ ಕೆಲಸ ಮಾಡೋದಕ್ಕಾಗಲ್ಲ ಅಲ್ವಾ? ಹಾಗೆ ಇಂಡಿಯಾನ ಒಂದು ರೀತಿಯ ಇಂಡಿಯಾದ ಕೈಗಳನ್ನ ಕಟ್ಟಾಕೋದಕ್ಕೆ ಮೋದಿ ಸರ್ಕಾರ ಬೇಕಾದದ್ದನ್ನೆಲ್ಲ ಮಾಡೋಕ್ಕಾಗದೆ ಅದು ಇಂಥ ಟೆರರಿಸ್ಟ್ಗಳ ವಿರುದ್ಧವೇ ತನ್ನ ಶಕ್ತಿಯನ್ನ ಕಳ್ಕೋತಾ ವಿನಿಯೋಗಿಸ್ತಾ ವ್ಯರ್ಥ ಮಾಡ್ಕೊಳ್ತಾ ನಿಂತ್ಕೋಬೇಕಾದ್ರೆ ಏನ್ ಮಾಡಬೇಕು? ಇಂಥ ಲಷ್ಕರ್ ಎ ತೊಯ್ಬಾ ಅದು ಇದು ಇಂಥದಕ್ಕೆಲ್ಲ ಅಮೆರಿಕ ಸಹಾಯ ಮಾಡಬೇಕು. ಬೈಡನ್ ಸರ್ಕಾರ ಮಾಡದ್ದೇ ಅದು USAID ಮೂಲಕ. ನಿಮಗ್ ಗೊತ್ತಾ, ತಾಲಿಬಾನ್ಗೂ ಸಹ ದುಡ್ಡು ಹೋಗಿದೆಯಂತೆ USAID ಮೂಲಕ. ಇಷ್ಟಾದ್ಮೇಲೆ ಆಕ್ಚುಲಿ ಕೊಟ್ಟಿಲ್ಲ. ಆಯ್ತಾ? ಹೀಗಾಗಿ ಏನಾಗಿದೆ, ಇದು ಟೆರರಿಸ್ಟ್ಗಳಿಗೆ ಅಂದ್ರೆ ಅಮೆರಿಕಾದ ಹಿತಾಸಕ್ತಿ ಅಲ್ಲ. ಈಗ ಅಮೆರಿಕ ಲಷ್ಕರ್ ಎ ತೊಯ್ಬಾ ಆಗ್ಲಿ, ತಾಲಿಬಾನ್ ಆಗ್ಲಿ, ಅಮೆರಿಕ ಅನ್ನೋ ದೇಶದ ಒಂದು ಹಿತಾಸಕ್ತಿಗೆ ಯಾವ ರೀತಿ ಅನುಕೂಲಕರ? ಅಮೆರಿಕಾಗೆ ಹಾನಿಕರ, ಅಥವಾ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಅನುಕೂಲಕರ, ಅಲ್ಲಿರುವಂತ ನಿಯೋ ಲೆಫ್ಟಿಸ್ಟ್ ಗಳಿಗೆ ಅನುಕೂಲಕರ, ಜಾರ್ಜ್ ಸೊರೋಸ್ಗೆ ಅನುಕೂಲಕರ. ಆಯ್ತಾ? ಬೈಡನ್ಗೆ ಅನುಕೂಲಕರ, ಬೈಡನ್ ಮಗ ಹಂಟರ್ ಬೈಡನ್ಗೆ ಅನುಕೂಲಕರ, ಮತ್ತೆ ಆ ಒಬಾಮಾ ಫೌಂಡೇಶನ್ ಮತ್ತೆ ಕ್ಲಿಂಟನ್ ಫೌಂಡೇಶನ್ ಅವುಗಳಿಗೆ ಅನುಕೂಲಕರ. ಆಯ್ತಾ? ಅಮೆರಿಕಾಗ ಹಾನಿ ಆಗ್ಬೋದು. ಒಂದ್ ಮಾತು ಹೇಳ್ತೀನಿ ಕೇಳಿ, ಡೆಮೊಕ್ರೆಟಿಕ್ ಪಕ್ಷ ಮತ್ತೆ ರಿಪಬ್ಲಿಕನ್ ಪಕ್ಷಕ್ಕೆ ಇರುವಂತ ವ್ಯತ್ಯಾಸ ಏನು ಗೊತ್ತಾ? ಅಮೆರಿಕಾಗೆ ಅನುಕೂಲ ಆಗೋದಾದ್ರೆ ರಿಪಬ್ಲಿಕನ್ ಪಕ್ಷ ಏನು ಬೇಕಾದ್ರೂ ಮಾಡುತ್ತೆ. ಎಲ್ಲಿ ಹೋಗಿ ಯಾವ ದೇಶನ ಏನು ಮಾಡ್ಬೇಕಾದ್ರೂ ಮಾಡಿಬಿಡ್ತದೆ ಅಮೆರಿಕಾಗೆ ಅನುಕೂಲ ಆಗೋದಾದ್ರೆ. ಆಯ್ತಾ? ಆದ್ರೆ ಅಮೆರಿಕಾಗೆ ಅನಾನುಕೂಲ ಆಗೋದಾದ್ರೆ ಅವ್ರು ಎಲ್ಲೂ ಹೋಗಿ ಏನನ್ನೂ ಮಾಡೋದಿಲ್ಲ. ಆದ್ರೆ ಡೆಮೊಕ್ರೆಟಿಕ್ ಪಕ್ಷ ಏನು ಗೊತ್ತಾ, ಜಗತ್ತಿನ ಯಾವ ದೇಶಕ್ಕೆ ಏನೇ ಆಗ್ಲಿ, ಅಮೆರಿಕಾಗೆ ಹಾನಿಯಾಗಲಿ, ಡೆಮೊಕ್ರೆಟಿಕ್ ಪಕ್ಷಕ್ಕೆ, ತನಗೆ, ತನ್ನ ನಾಯಕರಿಗೆ ಮತ್ತೆ ತನ್ನ ಹಿಂದೆ ಇರುವಂತ ಆ ಡೀಪ್ ಸ್ಟೇಟ್ಗೆ ಅನುಕೂಲ ಆಗೋದಾದ್ರೆ ಏನು ಮಾಡೋದಕ್ಕೂ ತಯಾರು ಡೆಮೊಕ್ರೆಟಿಕ್ ಪಕ್ಷ ಮತ್ತೆ ಅದರ ಅಧ್ಯಕ್ಷರು. ಅಮೆರಿಕ ಹಾಳಾದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕು. ಇದು
US ಏಡ್ ಇವಾಗ ಇದು ಮಾಡಿದೆ. US ಏನಾದರೂ ಭಾರತದ ಸರ್ಕಾರೇತರ NGOಗಳಿಗೂ ಕೂಡ ಅಲ್ಲಿಂದ ದುಡ್ಡು ಹರಿದು ಬರ್ತಾ ಇತ್ತಾ? ಯಾವುದಾದ್ರೂ ಮೀಡಿಯಾ ನೆಟ್ವರ್ಕ್ಗಳಿಗೂ ಕೂಡ ದುಡ್ಡು ಹರಿದು ಬರ್ತಾ ಇತ್ತಾ? ಅಂದರೆ ಭಾರತದ ವಿರುದ್ಧ ಸುದ್ದಿ ಮಾಡಬೇಕು ಅಂತ ಹೇಳಿ ಆ ರೀತಿ ಏನಾದರೂ ಮೀಡಿಯಾ ನೆಟ್ವರ್ಕ್ಗಳ ಹೆಸರೇನಾದ್ರೂ ಹೇಳ್ಬೋದಾ? ಅಂದರೆ ಇವಾಗ ಏನಾದರೂ ಟ್ರಂಪ್ ಈ ರೀತಿ ಹಣವನ್ನು ಸ್ಟಾಪ್ ಮಾಡಿರೋದ್ರಿಂದ ಭಾರತದ ವಿರುದ್ಧ ಸುದ್ದಿ ಮಾಡುವಂತಹ ಮೀಡಿಯಾ ನೆಟ್ವರ್ಕ್ಗಳಿಗೆ ಕೊಕ್ಕೆ ಏನಾದರೂ ಬೀಳುತ್ತಾ ಸರ್? ನಾನು ಹೆಸರು ಹೇಳೋದಿಲ್ಲ, ಆದ್ರೆ ಎಲ್ಲಾ ಸೂಚನೆಯನ್ನು ಕೊಡ್ತೀನಿ ನಾನು ನಿಮಗೆ. ಆಯ್ತಾ? ಇನ್ಫ್ಯಾಕ್ಟ್ ಭಾರತದಲ್ಲಿ ಈ ಏಡ್ ಬರ್ತಾ ಇತ್ತು ಯಾರಿಗೆ ಅಂತ ಹೇಳಿದ್ರೆ, ಮೋದಿ ಸರ್ಕಾರದ ವಿರುದ್ಧ ಕೆಲಸ ಮಾಡೋರಿಗೆ, ಲೇಖನಗಳನ್ನ ಬರೆಯೋರಿಗೆ, ಮತ್ತೆ ಆಕ್ಚುಲಿ ಒಂದು ಕೋರ್ಟ್ಗಳಲ್ಲಿ ಕೇಸ್ ಹಾಕೊಂಡು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಮೋದಿ ವಿರುದ್ಧ ಗುಜರಾತ್ ದಂಗೆ ಆಗ್ಲಿ ಯಾವುದೇ ಆಗ್ಲಿ ಮೋದಿಯೇ ನಡೆಸಿದ್ರು ಅಂತ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಕೋರ್ಟ್ ಮುಂದೆ ನಿಲ್ಲಿಸಿ ಒಂಥರ ಮಾತಾಡೋ ಅಂತವ್ರು, ಎಲ್ಲೆಲ್ಲೂ ಕೇಸ್ ಹಾಕೋ ಅಂತವ್ರು ಅವ್ರಿಗೆ, ಮತ್ತೆ ಆಕ್ಚುಲಿ ಮೋದಿ ವಿರುದ್ಧ ನ್ಯೂಸ್ ಪೇಪರ್ಗಳ ಆರ್ಟಿಕಲ್ ಬರೆಯೋರಿಗೆ, ಮತ್ತೆ ಒಂದು ವೆಬ್ಸೈಟ್ಗಳು ಜಾಲತಾಣಗಳನ್ನ ಶುರು ಮಾಡ್ಕೊಂಡು ಇತ್ತೀಚೆಗಂತ ಬಹಳ ದೊಡ್ಡ ತುಂಬಾ ಬೆಳೆದ್ಬಿಟ್ಟು ಅವು ಬೇರೆಲ್ಲಾ ಕಡೆ ರಿಜೆಕ್ಟ್ ಆದಂತ ಜರ್ನಲಿಸ್ಟ್ಗಳು ಈ ಜಾಲತಾಣಗಳನ್ನ ಶುರು ಮಾಡ್ಕೊಂಡು ಯೂಟ್ಯೂಬ್ ಚಾನೆಲ್ಗಳನ್ನ ಮತ್ತೆ ವೆಬ್ ಚಾನೆಲ್ಗಳನ್ನ ಶುರು ಮಾಡ್ಕೊಂಡು ಮೋದಿ ವಿರುದ್ಧ, ಹಿಂದೂಗಳ ವಿರುದ್ಧ ಎಲ್ಲ ರೀತಿಯ ಅಪಪ್ರಚಾರವನ್ನ ಮಾಡ್ತಾ ಅವ್ರಿಗೆಲ್ಲ ಹಣ ಬರ್ತಾ ಇದ್ದದ್ದು US ಏಡ್ ಇಂದಾನೆ. ಅಲ್ಲೇನಿದ್ರೆ ಇದು ಒಂದು ಸುದ್ದಿಯನ್ನ ನರೇಟಿವ್ನ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈಗ ನೋಡಿ, ಓಕೆ, ಇದರಲ್ಲಿ ಪಟ್ನಾದಲ್ಲಿ ಒಬ್ಬ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಮದುವೆ ಮಾಡ್ಕೊಂಡದಕ್ಕೆ ಆ ಯುವತಿಯ ಕಡೆಯವರು ಆತನ್ನ ಕೊಂದು ಬಿಡ್ತಾರೆ. ಆಯ್ತಾ? ಆದ್ರೆ ಅದು ಸುದ್ದಿ ಆಗ್ಬಾರ್ದು, ಎಲ್ಲೂ ಸುದ್ದಿ ಆಗ್ಬಾರ್ದು. ಆದ್ರೆ ಡೆಲ್ಲಿನಲ್ಲಿ ಸೀಟ್ಗೋಸ್ಕರ ಜಗಳ ಆಗಿ, ಆಯ್ತಾ, ಅಲ್ಲಿ ಒಬ್ಬ ಯುವಕನ್ನ ಉಳಿದವರು ಕೊಂದು ಬಿಡ್ತಾರೆ, ಜಗಳ ಆಗ್ತದೆ. ಆ ಒಂದು ಜಗಳದ ಒಂದು ಏಟನಲ್ಲಿ ಒಬ್ಬ ಯುವಕ ಮರಣ ಹೊಂದುತ್ತಾನೆ. ಆ ಮರಣ ಹೊಂದದವನು ಮುಸ್ಲಿಂ ಅಂತ ಗೊತ್ತಾಗ್ತದೆ. ಆಗ ಮುಸ್ಲಿಂ ಅಂದ್ಕೊಂಡು ಹಿಂದುತ್ವವಾದಿಗಳು ಕೊಂದ್ರು ಟ್ರೈನ್ ನಲ್ಲಿ, ಆತ ಅದೇನೋ ಬ್ಯಾಗ್ ನಲ್ಲಿ ಬೀಫ್ ಇಟ್ಕೊಂಡಿದ್ದ ಅಂತೆಲ್ಲ ಕತೆ ಕಟ್ಟಿ ಲೇಖನ ಬರೀತಾರೆ, ಮಾತಾಡ್ತಾರೆ. ಎಲ್ಲ ಕಡೆ ವಿಷಯ ಹೋಗಿ ಅದನ್ನೇನಾಗಿದೆ, ಇಂಡಿಯಾದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಅನ್ಸೇಫ್ ಫಾರ್ ಮುಸ್ಲಿಮ್ಸ್ ಅಂತ ನರೇಟಿವ್ ಸೃಷ್ಟಿ ಆಗ್ತದೆ. ನೀವು ಗೊತ್ತಾಯ್ತಾ? ಇಂಥ ಕಥೆಗಳನ್ನ ಸೃಷ್ಟಿ ಮಾಡೋದಕ್ಕೆ ದುಡ್ಡು ಬರ್ತಾ ಇದ್ದದ್ದು US ಏಡ್ ಇಂದ. ಆ ಒಂದು ಅಲ್ಲಿ 2015 ಶುರು ಮಾಡಿದ್ರಲ್ಲ, ಆಕ್ಚುಲಿ ಅವಾರ್ಡ್ ವಾಪಸಿ ಮತ್ತೆ ಇಂಟಾಲರೆನ್ಸ್ ಅದೆಲ್ಲಕ್ಕೂ ಹಣ ಬಂದದ್ದು. ಆಯ್ತಾ? US ಏಡ್ ಇಂದನೇ. ನಮ್ಮ ಕೆಲವು ಅರ್ಬನ್ ನಕ್ಸಲ್ಸ್ ಇದ್ದಾರೆ ಯೂನಿವರ್ಸಿಟಿಗಳಲ್ಲಿ, ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು, ಇನ್ಫ್ಯಾಕ್ಟ್ ಕಾರ್ಡ್ಲಿರೋ ನಕ್ಸಲ್ಗಳ ಬ್ರೇನು ಈ ಅರ್ಬನ್ ನಕ್ಸಲ್ಸ್, ಅವ್ರೆಲ್ಲ ದುಡ್ಡು ಕೊಟ್ಟು ಮತ್ತೆ 150 ಜರ್ನಲಿಸ್ಟ್ ಗಳನ್ನ ಎಂಪ್ಲಾಯ್ ಮಾಡಿಕೊಂಡು ಎಲ್ಲ ಕಡೆ ಮೋದಿ ವಿರುದ್ಧ, ಹಿಂದೂಗಳ ವಿರುದ್ಧ ಆರ್ಟಿಕಲ್ ಬರೆಸಿ, ಬಂಗ್ಲಾದಲ್ಲಿ ಒಬ್ಬ ನನ್ ರೇಪ್ ಅಂಡ್ ಮರ್ಡರ್ ಆದಾಗ ಅದನ್ನ ಆಕ್ಚುಲಿ ಹಿಂದೂಗಳ ತಲೆಗೆ ಕಟ್ಟಿ ಪ್ರಚಾರ ಮಾಡಿ, ಆಮೇಲೆ ಅದನ್ನ ಮಾಡೋದು ಬಾಂಗ್ಲಾದೇಶಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಗೊತ್ತಾಗ ಆ ನ್ಯೂಸ್ ಅನ್ನ ಕಂಪ್ಲೀಟ್ ಆಗಿ ಮುಚ್ಚಿ ಹಾಕಿ ಅದೆಲ್ಲ ಮಾಡಕ್ಕೆ ದುಡ್ಡು ಬಂದದ್ದು ಈ US ಏಡ್ ಇಂದ. ಅದನ್ನ ಮಾಡ್ತಾ ಇದ್ದವರು ಯಾರು ಅಂತ ನಾ ಸೂಚನೆ ಕೊಟ್ಟೆ ಅಲ್ವಾ, ಅವರೆಲ್ಲ ಬಾಯಿ ಮುಚ್ಕೋತಾರೆ, ಮನೆಗೆ ಹೋಗ್ತಾರೆ. ಇನ್ಫ್ಯಾಕ್ಟ್ ಆಕ್ಚುಲಿ ಹಿಂದೂ ಪತ್ರಿಕೆಯಿಂದಲೇ ಓಡಿಸಲ್ಪಟ್ಟಿದ್ದಂತ ಒಬ್ಬ ಜರ್ನಲಿಸ್ಟ್, ಹಿಂದೂ ಪತ್ರಿಕೆ ಮೋದಿ ವಿರೋಧಿ, ಹಿಂದುತ್ವ ವಿರೋಧಿ, ಅಂತದ್ರಿಂದನೇ ಓಡಿಸಲ್ಪಟ್ಟಿದ್ದಂತ ಒಬ್ಬ ಜರ್ನಲಿಸ್ಟ್. ಅಂದ್ರೆ ಆ ಮನುಷ್ಯ ಅದೆಷ್ಟು ಹಿಂದುತ್ವ ವಿರೋಧಿ, ಮೋದಿ ವಿರುದ್ಧ ಅಂದ್ಕೊಳ್ಳಿ. ಅವರು ಏನೇನೋ ಬೇರೆ ಬೇರೆ ಕತೆ ಮಾಡ್ಕೊಂಡು ತಮ್ಮದೇನೋ ಮಾಡ್ಕೊಂಡು ಬರೀ ಅಪಪ್ರಚಾರ ಮಾಡ್ತಾ ಇದಾರ. ಅದಂತ ಇದಂತ ಎಂತದ ಏನೋ ಇಡಿ ಆಯ್ತು, ನಿಮ್ಗೆ ಗೊತ್ತಿದೆ ಅವ್ರ ಹೆಸರುಗಳು, ಅದ ಹೇಳೋದು ಬೇಡ. ಅದೆಲ್ಲಕ್ಕೂ ಬರ್ತಾ ಇದ್ದದ್ದು US ಏಡ್ ಇಂದ ದುಡ್ಡು. ಇನ್ನು ಒಂದು ರಷ್ಯಾ ಅದರಿಂದ ಹೆಲ್ಪ್ ತಗೊಂಡು ಕೂಡಂಕುಲಂ ಪರಮಾಣು ವಿದ್ಯುತ್ ಶಕ್ತಿ ಕೇಂದ್ರ ನಾವು ಮಾಡ್ತಾ ಇದ್ವಲ್ಲ, ಅದನ್ನ ತಡೆಯೋದಕ್ಕೆ ಕೆಲವು NGOಗಳನ್ನ ಎತ್ತು ಕಟ್ಟದ್ದು ಸಹ ಈ US ಏಡ್ ಹಣದಿಂದಾನೆ. ಓಕೆ, ಸೊ ಇವಾಗ ಲಂಗಲಗಂ ಬೀಳುತ್ತೆ ಅಂತ ಅನ್ಕೋಬಹುದು. ನಮ್ಮ ಪತ್ರಿಕೆಗಳನ್ನ, ಇವನ್ ನ್ಯಾಯಾಲಯಗಳನ್ನ ಎಲ್ಲವನ್ನೂ ಸಹ ಈ ದುರುಪಯೋಗ ಮಾಡಿಕೊಂಡು ಭಾರತದ ವಿರುದ್ಧ, ಮೋದಿ ವಿರುದ್ಧ, ಮತ್ತೆ ಹಿಂದೂಗಳ ವಿರುದ್ಧ ನರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ ಇದು US ಏಡ್ ಬಳಕೆ ಆಗಿದೆ. ಅದೆಲ್ಲವೂ ಇನ್ನು ನಿಲ್ಲುತ್ತದೆ.